ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೀರಾ, ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದ್ದೀರಾ, ಹೇಗೆ ಅನಿಸ್ತಾ ಇದೆ ಮೇಡಮ್ ನಿಮ್ಮ ಕೆಲಸ? ಭಾಳ ಖುಷಿ ಕೊಡುತ್ತೆ. ಮಹಿಳಾ ಆಯೋಗದ ಅಧ್ಯಕ್ಷೆ ಸ್ಥಾನ ತಗೊಳ್ಳೋತನ ನನಗೆ ಗೊತ್ತಿರಲಿಲ್ಲ. ಇದರ ವ್ಯಾಪ್ತಿ ಇಷ್ಟೊಂದು ದೊಡ್ಡದಿದೆ, ಇದರ ಅಧಿಕಾರ ಇಷ್ಟೊಂದು ಹೊರತಾಗಿದೆ ಅಂತ ಹೇಳಿ ತಗೊಂಡ್ಮೇಲೆ ಗೊತ್ತಾಗಿದ್ದು ನನಗೆ ಮಹಿಳಾ ಆಯೋಗದ ಒಂದು ವ್ಯಾಪ್ತಿ ಎಷ್ಟು ದೊಡ್ಡದಿದೆ ಅಂಥೇಳಿ. ಯಾಕಂದರೆ ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ರಂಗದಲ್ಲೂ ಎಲ್ಲ ಕಡೆನೂ ಮಹಿಳೆ ಇರ್ತಾಳೆ. ಮಹಿಳೆ ಇಲ್ಲದೆ ಇರೋ ಸ್ಥಳ ಯಾವುದೂ ಇಲ್ಲ. ಸೊ ಅವಳ ಹಕ್ಕುಗಳನ್ನು ಕಾಪಾಡುವುದೇ, ಅವಳ ಧ್ವನಿಯಾಗಿ ನಿಂತ್ಕೊಳ್ಳೋದೇ ಮಹಿಳಾ ಆಯೋಗದ ಕೆಲಸ. ನೀವಿಷ್ಟು ರಾಜ್ಯಾದ್ಯಂತ ಓಡಾಡ್ತಾ ಇದ್ದೀರಾ, ಬಹುಮುಖ್ಯವಾಗಿ ನಿಮ್ಮ ಗಮನಕ್ಕೆ ಬಂದಂತಹದ್ದು, ನೀವು ಕಂಡಂತಹದ್ದು ಏನೆಲ್ಲ ಸಮಸ್ಯೆಗಳನ್ನ ಗಂಭೀರವಾಗಿ ಎದುರಿಸ್ತಾ ಇದ್ದಾರೆ? ಮೂಲಭೂತ ಸೌಕರ್ಯದ ಕೊರತೆ ಬಹಳ ದೊಡ್ಡದಿದೆ. ಅಂದರೆ ಕುಡಿಯೋ ನೀರಿಂದ, ಆ ಊರಿಗೆ ರಸ್ತೆಗಳಿಂದ, ಚರಂಡಿಗಳಿಂದ, ಮನೆ ಮೇಲೆ ಸೂರಿಂದ, ಆ ಊರಿನಲ್ಲಿ ಸ್ಕೂಲ್ಗೆ ಹೋಗ್ಲಿಕ್ಕೆ, ಕಾಲೇಜ್ಗೆ ಹೋಗ್ಲಿಕ್ಕೆ ಬಸ್ಗಳ ವ್ಯವಸ್ಥೆ ಇರಲಿ. ಮಹಿಳೆಯರಿಗೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ ನೀವು ನೋಡಿ, ಋತುಮತಿ ಆದಮೇಲೆ ನಿಲ್ಲಿಸ್ಬಿಡ್ತಾರೆ ಶಾಲೆನ. ಯಾಕೆಂದರೆ ಹಲವಾರು ಕಿಲೋಮೀಟ್ರ್ಗಳು ಮಕ್ಕಳು ನಡ್ಕೊಂಡು ಹೋಗ್ಬೇಕಾಗತ್ತೆ, ಕೆರೆ ತೋಪುಗಳ ಮುಖಾಂತರ ಹೋಗ್ಬೇಕಾಗತ್ತೆ. ಇದು ನಾನು ಹಳ್ಳಿ ಗ್ರಾಮೀಣ ಮಟ್ಟದಲ್ಲಿ ಕಂಡಂಥ ಸ್ಥಿತಿ. ಎಷ್ಟೋ ಜನ 10th ಸ್ಟ್ಯಾಂಡರ್ಡ್ ಆದಮೇಲೆ ಶಾಲೆ ನಿಲ್ಲಿಸ್ಬಿಡ್ತಾರೆ, ಇಲ್ಲ PUC ಆದಮೇಲೆ ಶಾಲೆ ನಿಲ್ಲಿಸ್ಬಿಡ್ತಾರೆ. ಇದಕ್ಕೆ ಹಲವಾರು ತೊಂದರೆಗಳಿರೋದ್ರಿಂದನೇ ನಿಲ್ಲಿಸಿರೋದು. ಸೊ ಇಂಥ ಹಲವಾರು ಸಮಸ್ಯೆಗಳನ್ನು ನಾನು ಕಂಡಂತೆ ಬಂದಿದ್ದೀನಿ. ಅದನ್ನು ಮುಂದಿನ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ಸಹ ನಾನು ತಗೊಂಬಂದು ಅದಕ್ಕೆಲ್ಲ ರೆಕಮೆಂಡೇಶನ್ ಸಹ, ಪ್ರಸ್ತಾವನೆಯನ್ನು ಸಹ ಸಲ್ಲಿಸ್ತಾ ಇದ್ದೀನಿ. ಮೇಡಮ್, ನಾವು ತುಮಕೂರು ಜಿಲ್ಲೆ ಸೇರಿದಂತೆ ರಾಜ್ಯದ ಹಲವಾರು ಭಾಗಗಳಲ್ಲಿ ಕಂಡಂತಹ ಒಂದು ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಗೊಲ್ಲರಹಟ್ಟಿಯ ಸಮಸ್ಯೆಗಳು. ಅಂದ್ರೆ ಬಾಣಂತಿಯರನ್ನ ಊರಿಂದ ಹೊರಗಡೆ ಇರತಕ್ಕಂಥ, ತುಮಕೂರು ಜಿಲ್ಲೆ ನೀವು ಕೂಡ ಗಮನಿಸಿರ್ತೀರಾ. ಇದಕ್ಕೆ ಯಾಕೆ ಬ್ರೇಕ್ ಬೀಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ತಡೆಗಟ್ಟಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಯಾರಿಗೆ ಅವೇರ್ನೆಸ್ ಬರಬೇಕಾಗಿದೆ ನೋಡಿ, ಕಾನೂನು ನಮ್ಮ ದೇಶದಲ್ಲಿ ಕಾನೂನುಗಳಿಗೇನು ಕಡಿಮೆ ಇಲ್ಲ, ಕೊರತೆ ಇಲ್ಲ. ಬಹಳ ಕಠಿಣವಾಗಿ ಕಾನೂನುಗಳಿದಾವೆ, ಆದರೆ ಪಾಲನೆ ಮಾಡೋದಕ್ಕೆ ಬಹಳ ಕಷ್ಟ. ಯಾಕೆಂದ್ರೆ ನಾನು ತುಮಕೂರಿನಲ್ಲಿ ಬಹಳಷ್ಟು ನಾನು ಪ್ರವಾಸ ಮಾಡಿದ್ದೀನಿ. ಅದು ನಮ್ಮ ಕೊರಟಗೆರೆ ಇರ್ಬೋದು, ಪಾವಗಡ ಇರ್ಬೋದು, ಸಿರಾ ಇರ್ಬೋದು, ತುಮಕೂರು ಲೋಕಲ್ ಸಿಟಿ ಇರ್ಬೋದು, ಗುಬ್ಬಿ ಇರ್ಬೋದು, ಮತ್ತೆ ಚಿಕ್ಕನಾಯಕನಹಳ್ಳಿ ಇರ್ಬೋದು. ತುಮಕೂರಲ್ಲಿ ನಾನು ಇಷ್ಟೊಂದೆಲ್ಲ ನಾನು ಓಡಾಡಿದ್ದೀನಿ. ಗೊಲ್ಲರಟ್ಟಿ, ನಾನು ಹೇಳ್ತಾ ಇದ್ದೀನಲ್ಲ, ನೀವು ಅವರ ಮನಸ್ಸನ್ನು ಗೆಲ್ಲಬೇಕಾಗತ್ತೆ. ಕಾನೂನುಗಳನ್ನ ತೊಗೊಂಡು ಅವ್ರನ್ನ ಹೆದರ್ಸಕ್ಕೆ ಸಾಧ್ಯ ಇಲ್ಲ. ಅವರ ಮನಸ್ಸನ್ನು ಗೆಲ್ಲಬೇಕಾಗತ್ತೆ, ಅವರಿಗೆ ಮನಸ್ಸಿನ ಪರಿವರ್ತನೆ ಮಾಡಬೇಕಾಗತ್ತೆ. ನಾನು ಗೊಲ್ಲರಟ್ಟಿಗೆ ಹೋದಾಗ ಒಂದು ಹಸು ಮಗು ಸತ್ತೋಗಿತ್ತು, ಹೊರಗಡೆ, ಊರಿಂದ ಹೊರಗಡೆ ಬಾಣಂತಿಯರನ್ನ ಇಡುವಂಥದ್ದು. ಅಂದರೆ ನಮ್ಮ ದೇವ್ರಿಗೆ ಆಗಲ್ಲ, ನಮ್ಮ ಮಟ್ಟಿಗೆ ತಾಯಿ ರಕ್ತಸ್ರಾವ ಆಗ್ತಾ ಇರುತ್ತೆ, ಹುಟ್ಟಿದ ಮೇಲೆ ಅವಳಿಗೆ ಬ್ಲೀಡಿಂಗ್ ಇರುತ್ತೆ ಒಂದು 3 months. ಅದು ನಮ್ಮ ದೇವ್ರಿಗೆ ಆಗಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಊರಿಂದ ಹೊರಗಡೆ ಒಂದು ಗುಡಿಸಲು ಹಾಕ್ಬಿಟ್ಟು ಅದರೊಳಗಡೆ ತಾಯಿ ಮಗುನ ಇಟ್ಟುಬಿಡ್ತಾರೆ. ಆ ಚಳಿ, ಗಾಳಿ, ಹಾವು, ಚೇಳು ಏನು ಬೇಕಾದರೂ ಬರ್ಬೋದು, ಆದರೆ ಅವ್ರ ಮನೆ ಒಳಗೆ ಇಟ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಇದು ನನಗನ್ಸುತ್ತೆ, ಇದು ದೇವ್ರು ಯಾವತ್ತೂ ಮಾಡೋದಿಲ್ಲ, ಇದು ನಮ್ಮ ಮನುಷ್ಯರು ಮಾಡ್ಕೊಂಡು ಬಂದಿರೋದು. ಇದು ಮನುಷ್ಯ ಹೇಳಿರ್ತಾನೆ ಹೊರತು ದೇವರು, ಒಂದ್ಸಲ ನಾವು ನಮ್ಮನ್ನೇ ಪ್ರಶ್ನೆ ಮಾಡ್ಕೋಬೇಕು. ಯಾವುದಾದ್ರೂ ದೇವರು ಬಂದು ಹೇಳಕ್ಕೆ ಸಾಧ್ಯನಾ? ನನ್ನನ್ನು ದೇವರೇ ಮಾಡಿರೋದು, ಗಂಡಸನು, ಸಕಲ ಜೀವರಾಶಿಗಳನ್ನು ದೇವರೇ ಮಾಡಿರೋದು. ಅದ್ರಲ್ಲಿ ದೇವ್ರು ಹೇಗೆ ಬಂದು ಹೇಳಕ್ಕೆ ಸಾಧ್ಯ? ಹೆಣ್ಣು ಮಗಳಿಗೆ ರಕ್ತಸ್ರಾವ ಆಗುತ್ತೆ ಹುಟ್ಟಿದಾಗ, ನೀವು ದೂರ ಇಡಿ ಅಂತ. ಒಂದೇನಂತಂದರೆ, ನಾವಿದನ್ನು ಎಲ್ಲವನ್ನ ಮುಕ್ತಾಯ ಮಾಡಬೇಕು ಅಂತಂದರೆ ಪೀಳಿಗೆಗೆ ಶಿಕ್ಷಣ ಸಿಗಬೇಕು. ಈಗಲೂ ನೀವು ನೋಡಿ, ನೀವು ಗೊಲ್ಲರಟ್ಟಿಗಳಿಗೆಲ್ಲ ಹೋಗಿ ಮಕ್ಕಳೆಲ್ಲ 5ನೇ ಕ್ಲಾಸು 9ನೇ ಕ್ಲಾಸ್ಗೆಲ್ಲ ಶಾಲೆ ನಿಲ್ಲಿಸ್ಬಿಡ್ತಾರ್ರಿ. ಮತ್ತು ಹೆಂಗೆ ನಾವು ಶಿಕ್ಷಣ ಇಲ್ದಿದ್ರೆ ನಿಜವಾಗ್ಲೂ ಅವ್ರಿಗೆ ಏನಾದರೂ ತಿಳ್ಕೊಳಕ್ಕೆ ಸಾಧ್ಯನಾ? ವೈಜ್ಞಾನಿಕವಾಗಿ ನೋಡಿ, ಇನ್ನೂ ಒಂದು ನಾನು ಆ ಎಲ್ಲ ಸಮುದಾಯಕ್ಕೆ ಹೇಳಕ್ಕೆ ಇಷ್ಟ ಇಲ್ವಾ, ತಾಯಿಗೆ ಹೆಂಗಿರುತ್ತೆ ಆ ಸಮಯದಲ್ಲಿ ಅವಳಿಗೆ ಶುಚಿಯಾಗಿ, ಅಂದರೆ ಶುದ್ಧವಾಗಿ ಆ ವಾತಾವರಣ. ನೀವು ಬಾಣಂತಿಯರನ್ನ ನಾವು ಇವಾಗಲೂ ನಮ್ಮನೆಗಳಲ್ಲೆಲ್ಲ ಒಂಚೂರು ಧೂಳಿ ಇರಬಾರ್ದು, ಜನ ಬಂದು ಮುಟ್ಟಬಾರ್ದು. ಯಾಕಂದರೆ ಸೂಕ್ಷ್ಮತೆಯಿಂದ ನೋಡ್ಕೋಬೇಕಾಗತ್ತೆ ಆ 3 ತಿಂಗಳು. ಅದರಿಂದ ಅವಳನ್ನು ಒಂದು ವಾತಾವರಣದಲ್ಲಿಟ್ಟು ನಾವು ಅವಳನ್ನು ಬೆಳೆಸ್ತೀವಿ. ಅದನ್ನು ಬಿಟ್ಟು ನೀವು ಊರಿಂದ ಆಚೆ ಇಟ್ಟು ಕೂಡ ಒಂದು ಶಿಕ್ಷಣ ಒಂದು ಪರಿಹಾರ, ಅರಿವು ಅಲ್ಲ. ನೀವು ಅನ್ಕೋಬೇಕು, ನೀವು ಗೊಲ್ಲರಟ್ಟಿಗೆ ನಾನು ಹೋದಾಗ ಅವ್ರು ಬರಕ್ ರೆಡಿ ಇಲ್ಲ, ಆದ್ರೆ ಆಮೇಲೆ ಅವ್ರ ಮನೆಗಳ್ನು ಹೋದಾಗ ಸೋರ್ತಾ ಇರೋ ಮನೆ,
ಕೃಷ್ಣ ಕುಟೀರ ಅಂತ ಮಾಡಿ ಇಟ್ಬಿಟ್ಟಿದ್ರು. ಇನ್ನೇನ್ ಮಾಡ್ತಾರೆ ಪಾಪ ಜನಪ್ರತಿನಿಧಿ ಅಲ್ಲಿ ಇಲ್ಲಂತ ತಗೊಂಡೋಗಿ ಗುಡ್ಸ್ಲಲ್ಲಿ ಇಟ್ಬಿಡ್ತಾರೆ. ಅವ್ರ ಪಾಪ ಇದನ್ನು ಬೇಡ ಅದನ್ನು ಬೇಡ ಅಂದ್ಬಿಟ್ಟು ಕುಟೀರದಲ್ಲಿ ಇಟ್ಬಿಟ್ಟಿದ್ರು. ಅವಾಗ ಅವ್ರ ಮನೆಗಳನ್ನೆಲ್ಲ ಸರಿ ಮಾಡಿ ಅವ್ರ ಸೂರುಗಳು ಸೋರ್ದೇ ಇರಂಗ್ ಮಾಡಿ 1 ತಿಂಗಳು ನಮ್ಮ ತುಮಕೂರಿನ ಜಿಲ್ಲಾ ಅಧಿಕಾರಿ ಕಚೇರಿಯಲ್ಲಿ ಇರುವಂಥ ಅಧಿಕಾರಿಗಳಿಗೂ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವ್ರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕಾಗತ್ತೆ. ಯಾಕಂದರೆ ನನ್ನ ಜೊತೆ ನಿಂತ್ಕೊಂಡು CEO, ತಹಶೀಲ್ದಾರು ಎಲ್ಲರೂ ಆ 2 ಮನೆಗಳನ್ನ 3 ಮನೆಗೆ ಎಲ್ಲ ಸಂಪೂರ್ಣ ಸೋರೋದನ್ನು ನಿಲ್ಲಿಸಿ, ಶೀಟ್ ಎಲ್ಲ ಹಾಕಿಸಿ, ಬಾತ್ರೂಮ್ ಕಟ್ಟಿಸಿ, ತೊಟ್ಲು ಕೊಟ್ಟು, ಮಂಚ ಕೊಟ್ಟು, ಹಾಸಿಗೆ ಕೊಟ್ಟು ಎಲ್ಲವನ್ನು ನಮ್ಮ ತುಮಕೂರು ಪ್ರಾಧಿಕಾರ ಜಿಲ್ಲಾ ಅಧಿಕಾರಿ